ಸ್ಯಾಂಡಲ್ವುಡ್ನ ಕಲಾಕಾರ ಅಂತಂದರೆ ನಿಮಗೆ ಒಂದು ಲೀಸ್ಟ್ ಬಂದು ಹೊರಟೋಗುತ್ತೆ. ಏನು ದಂಡಪಿಂಡಗಳಾಗಿರ್ಬೋದು, ಮನೆಯೊಂದು ಮೂರು ಬಾಗಿಲು, ತಾಯಿ ಸಾಹೇಬ, ದ್ವೀಪ ಸೇರಿದಂತೆ ಸಾಕಷ್ಟು ಸಿನಿಮಾಗಳು ಮೈಂಡಲ್ಲಿ ಹಂಗೆ ಪಾಸಾಗುತ್ತೆ. ಸೊ ಇದೀಗ ಏನು ಸ್ಯಾಂಡಲ್ವುಡ್ ಕಲಾಕಾರ ಹರೀಶ್ ರಾಜ್ ಅವರಿದ್ದಾರೆ, ಅವರು ಆ್ಯಕ್ಟ್ ಮಾಡಿರುವಂತಹ ಜೊತೆಗೆ ನಟಿಸಿ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿರುವಂತಹ ಪ್ರೇತ ಸಿನಿಮಾ ರಿಲೀಸ್ಗೆ ರೆಡಿಯಾಗಿರುವಂಥದ್ದು. ಅವರು ನಮ್ಮ ಜೊತೆ ಇದ್ದಾರೆ ಈಗ. ಸೊ ಇನ್ನೊಂದು ವಿಶೇಷತೆ ಅಂತ ಅಂದರೆ ಅವರು 25 ವರ್ಷಗಳನ್ನು ಚಿತ್ರರಂಗದಲ್ಲಿ ಕಂಪ್ಲೀಟ್ ಮಾಡಿರುವಂಥದ್ದು. ಸೊ ಇದೆಲ್ಲದ್ರ ಬಗ್ಗೆ, ಅವರ ಜರ್ನಿ ಬಗ್ಗೆ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ತುಂಬ ದಿನಗಳ ನಂತರ ಸಿಕ್ಕಿದ್ದೀರಾ. ನಮಸ್ಕಾರ, ಚೆನ್ನಾಗಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈಗ ತಾನೇ ನಿಮ್ಮನ್ನು ಎಲ್ಲೋ ಮನೇಲಿ ಟಿ ವಿಲಿ ನೋಡ್ದಂಗೆ ಆಗುತ್ತೆ. ಯಾಕಂದರೆ ಜೊತೆಯಲ್ಲಿ ಸೀರಿಯಲ್, ಎಲ್ಲರ ಹಾರ್ಟ್ ಫೇವ್ರೆಟ್ ಸೀರಿಯಲ್ ಅದು, ಅದರಲ್ಲಿ ಕಾಣಿಸ್ಕೊಂಡ್ರಿ. ಅದಾದ ನಂತರ ಈಗ ಪ್ರೇತ ಸಿನಿಮಾ, ಕಿಲಾಡಿ ಪೊಲೀಸ್ ನಂತರ ನೀವೇ ನಟಿಸಿ ನಿರ್ಮಾಣ ಮತ್ತು ನಿರ್ದೇಶನ ಮಾಡಿರುವಂಥ ಸಿನಿಮಾ. ಹರೀಶ್ ರಾಜ್ ಅವ್ರನ್ನ ನೋಡಿದಾಗ ನಾವು ಒಬ್ಬ ಆ್ಯಕ್ಟರಾಗಿ ನೋಡ್ತೀವಿ, ಆದರೆ ಅವರಲ್ಲಿರೋ ಒಂದು ಬೇರೆ ಬೇರೆ ಟ್ಯಾಲೆಂಟ್ಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಆವಾಗವಾಗ ನೀವು ಎಲ್ಲ ನಿಮ್ಮಲ್ಲಿ ಏನೇನೆಲ್ಲ ಟ್ಯಾಲೆಂಟ್ ಇದೆಯೋ ಅದನ್ನು ತೋರಿಸ್ತಾನೆ ಬಂದಿದ್ದೀರಾ. ಸತ್ಯನಾರಾಯಣ ಸಿನಿಮಾ ಆಗಿರ್ಬೋದು, 16 ರೋಲ್ಗಳನ್ನ ಒಂದೇ ಸಿನಿಮಾದಲ್ಲಿ ಮಾಡಿದ್ದೀರಾ. ಸೊ ನನಗೆ ಅಫ್ಕೋರ್ಸ್ ನೆನಪಿದೆ. ಸೊ ಈಗ ಪ್ರೇತ ಸಿನಿಮಾ, ಏನು ಈ ಪ್ರೇತ ಸಿನಿಮಾದ ವಿಶೇಷತೆ? ಅಫ್ಕೋರ್ಸ್ ಪ್ರೇತ ಅಂದರೆ ನಮಗೆ ಗೊತ್ತು, ಹಾರರ್ ಸಿನಿಮಾ. ಎಷ್ಟು ಹಾರರ್ ಆಗಿರುತ್ತೆ ಈ ಸಿನಿಮಾ ಅಂತ? ಒಂದು ನೀವು ಹೇಳ್ದಂಗೆ ಸಾಕಷ್ಟು ಸಿನಿಮಾಗಳು, ಧಾರಾವಾಹಿಗಳು ಎಲ್ಲ ಮಾಡ್ಕೊಂಡು ಬರ್ತಾ ನಾನು ಹೇಳಿದ್ದು ಇದಷ್ಟೂ ಜನಗಳ ಆಶೀರ್ವಾದ. ಯಾಕಂದರೆ ಒಬ್ಬ ಕಲಾವಿದ ಬರ್ತಾನೆ, ಯಾರೋ ನಿರ್ದೇಶಕರು ನಿರ್ಮಾಪಕರು ಅವನ್ನ ನೋಡಿ ಚೆನ್ನಾಗಿ ಮಾಡ್ತಾನೆ ಈ ಹುಡುಗ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತಿನ ದಿವಸ ಇಲ್ಲಿದ್ದೀನಿ. ಸೊ ನನ್ನ ಎಲ್ಲ ನಿರ್ಮಾಪಕರು, ನಿರ್ದೇಶಕರಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ, ಯಾರ್ಯಾರು ನನಗೆ ಈ 25 ವರ್ಷ ಜರ್ನಿಯಲ್ಲಿ ಸಪೋರ್ಟ್ ಮಾಡಿದ ಅವರೆಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ಲ ಹಿರಿಯ ನಿರ್ದೇಶಕರು, ಗಿರೀಶ್ ಕಾರ್ನಾಡ್ರು ಇರ್ಬೋದು, ಗಿರೀಶ್ ಕಾಸರಳ್ಳಿ ಅವರು ಇರ್ಬೋದು, ನೀವು ಹೇಳಿದ್ರಿ ತಾಯಿ ಸಾಹೇಬ, ದ್ವೀಪ, ಅವೆಲ್ಲ ಸಾಧ್ಯ ಆಗಿದ್ದು ಈ ಹುಡುಗ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ಗೊತ್ತಾಗಿದ್ದು ನಾನೊಬ್ಬ ಕಲಾವಿದನಾಗಿ ಪರಿಪೂರ್ಣವಾಗಿ ಪಕ್ವ ಆಗೋದಕ್ಕೆ ಅವರೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜೇಂದ್ರ ಸಿಂಗ್ ಬಾಬು ಅವರು ದೋಣಿ ಸಾಗಲಿಯಲ್ಲಿ ಸೌಂದರ್ಯ ಅವ್ರ ಜೊತೆ ನಿಂತವನು, ಅವರ ತಮ್ಮನ ಪಾರ್ಟು. ಅದಾಗಿ ಕೆಲವು ವರ್ಷಗಳಾದಮೇಲೆ ದ್ವೀಪ ಅಲ್ಲಿ ಸೌಂದರ್ಯ ಅವ್ರ ಜೊತೆಗೆ ಆಪೋಸಿಟ್ ನಟನೆ ಮಾಡೋಂಥ ಒಂದು ಅವಕಾಶ. ಸೊ ಹಂಗಾಗಿ ಆ ಜರ್ನಿಗೆ ಅವರು ಅಂಥ ಹಿರಿಯ ದಿಗ್ಗಜರು, ಆ ನಿರ್ದೇಶಕರೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೀಡಿಯಾದವರಿಗೆ ಎಸ್ಪೆಷಲಿ ಈ ನನ್ನ 25 ವರ್ಷದ ಜರ್ನಿಯನ್ನು ಮೀಡಿಯಾದವರು ಹಂತವಾಗಿ ನಾನು ಎಡುವುದಾಗ, ನಾನು ಬಿದ್ದಾಗ, ನಾನು ಎದ್ದಾಗ, ಪ್ರತಿ ಹಂತದಲ್ಲೂ ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳಿದ್ದೀರ, ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀರ ಅಂತ ಗುರುತಿಸಿ. ಸೊ ಐ ವಾಂಟ್ ಟು ಥ್ಯಾಂಕ್ ಮೀಡಿಯಾಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಪತ್ರಿಕಾ ಮಿತ್ರರಿರ್ಬೋದು, ಮಾಧ್ಯಮ ಮಿತ್ರರಿರ್ಬೋದು, ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜನಗಳಿಗೆ ನಮ್ಮ ಒಂದು ಕಲೆನ, ನಮ್ಮ ಒಂದು ಪ್ರಾಜೆಕ್ಟ್ಸ್ ಏನು ಮಾಡ್ತಾ ಇರ್ತೀವಿ ಅದನ್ನು ತಲುಪಿಸೋದೇ ಮೀಡಿಯಾದವ್ರು. ಆ್ಯಂಡ್ ನಾನು ಹೇಳೋದಕ್ಕೆ ಇಷ್ಟಪಡೋದು, ಈಗ ನಾನು ನೋಡ್ತಾ ಇರೋವಂಥ ಒಂದು ಬೆಳವಣಿಗೆಗೂ ಈಗ ನಾನು ಶುರು ಮಾಡಿದಾಗ ಒಂದು 25 ವರ್ಷದ ಹಿಂದೆ ಈಗ ನಿಮ್ಮ ಜೊತೆ ಆಗಲಿ, ಈಗ ನಾನು ನೋಡಿದ ತಕ್ಷಣ ಏನೋ ಒಂದು ಬಾಂಡಿಂಗ್ ಇದೆ. ಹರೀಶ್ ರಾಜ್ ಅಂದ ತಕ್ಷಣ ಬರೀ ಒಬ್ಬ ಕಲಾವಿದರು ನೀವು ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರ ಅಂತಲ್ಲ, ನಮ್ಮ ನಡುವೆ ಎಲ್ಲ ಕಲಾವಿದರು ಆ್ಯಂಡ್ ಆವಾಗಿದ್ದಂಥ ನಾವು ಕಲಾವಿದರು ಏನಿದ್ದೀವಿ, ಮೀಡಿಯಾದವ್ರ ಜೊತೆಗೆ ಏನೋ ಒಂದು ಸಂಬಂಧ ನಮಗೆ, ಅಂದರೆ ತೀರಾ ಹತ್ತಿರದವ್ರೇನೋ ಅಂತ ಅನಿಸ್ಬಿಡುತ್ತೆ. ಒಂದು ಪ್ರೆಸ್ ಮೀಟ್ ಮಾಡಿದ್ವಿ, ನೀವು ನನ್ನ ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಟ್ಟೆ ಅಂತ ಅಷ್ಟೇ ಅಲ್ಲದೆ ಏನೋ ಸಿಕ್ಕಿದಾಗ ನಮ್ಮವರು ಅಂತ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಅಂಡ್ ಒಂದು ನಿರ್ಮಾಪಕರ ಜೊತೆ ಆಗಲಿ, ನಿರ್ದೇಶಕರ ಜೊತೆ ಆಗಲಿ ಅದೇ ರೀತಿ ಇತ್ತು, ಅಲ್ಲಿ ಒಂದು ಕುಟುಂಬದ ಥರನೇ. ಆ್ಯಂಡ್ ಇವಾಗಲೂ ಒಳ್ಳೆ ಬೆಳವಣಿಗೆ ಇದೆ. ಟೆಕ್ನಾಲಜಿ ತುಂಬ, ಐ ಆಮ್ ಲಕ್ಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಶುರು ಮಾಡಿದಾಗ ನೆಗೆಟಿವ್ ಅಂದರೆ ಸೆಲ್ಯುಲಾರ್ ಫಿಲಮಲ್ಲಿ ಶೂಟ್ ಮಾಡಿ ಫಿಲ್ಮ್ ಕ್ಯಾಮ್ರಾಯಿಂದ ಡಿಜಿಟಲ್ ಕ್ಯಾಮ್ರಾವರೆಗೂ ಬಂದಿದ್ದೀನಿ. ವೆರಿ ಫ್ಯೂ ಪೀಪಲ್ ಗೆಟ್ ದಟ್ ಅದೃಷ್ಟ ಅಲ್ವ. ಅಂದರೆ ಆ ಒಂದು ಎಕ್ಸ್ಪೀರಿಯನ್ಸೇ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಸಪೋರ್ಟ್ ಸಿಗುತ್ತೆ. ನಾವು ಆ ಸತಿ ಅವಾಗೆಲ್ಲ ಏನು ಮಾಡ್ತಾಯಿದ್ವಿ, ಒಂದು 100 ಸಲ ಅಂದರೆ ಒಂದು 10 ಸಲ ರಿಹರ್ಸಲ್ ಮಾಡಿಸೋರು ನಮ್ಮ ಕೈಲಿ, ಒಂದು ಟೇಕ್ ತೊಗೊಳ್ಳೋರು. ಯಾಕಂದರೆ ಫಿಲ್ಮು ಖರ್ಚಾಗ್ಬಿಡುತ್ತೆ, ತುಂಬ ಕಾಸ್ಟ್ಲಿ. ಒಂದು 400 ಅಡಿ ನೆಗೆಟಿವ್ಗೆ 4,000 ರೂಪಾಯಿನೋ ಇರ್ತಾಯಿತ್ತು. ಸೊ ಹಂಗಾಗಿ ಅದು 4 ನಿಮಿಷ ಬರುತ್ತೆ ಅಷ್ಟೇ. ಸೊ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಇವಾಗ ನಾವು ಪ್ರತಿ ರಿಹರ್ಸಲ್ನೂ ಕೂಡ ಬೇಕಾದರೆ ರೆಕಾರ್ಡ್ ಮಾಡ್ಕೋತೀವಿ.